ಇಷ್ಟೆಲ್ಲ ಹಿಜಬ್ ಮತ್ತು ಶಾಲು ಸಂಘರ್ಷದ ನಡುವೆ ನಾಳೆಯಿಂದ ಹೈಸ್ಕೂಲ್ ಆರಂಭ ಆಗ್ತಾ ಇದೆ. ನಾಳೆಯಿಂದ ಶಾಲೆಗಳು ರೀಓಪನ್ಗೆ ಶಿಕ್ಷಣ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಬಿಗಿ ಭದ್ರತೆಯೊಂದಿಗೆ ನಾಳೆಯಿಂದ ಹೈಸ್ಕೂಲ್ ಆರಂಭ ಆಗ್ತಾ ಇದೆ. ಶಾಲೆಗಳಲ್ಲಿ ಬಂದೋಬಸ್ತ್ಗೆ ಗೃಹ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಶಾಲೆಗಳ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ ಇರುತ್ತಂತೆ. ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಕಣ್ಗಾವಲನ್ನು ಇಡ್ತಾರೆ ಅಂತಕ್ಕಂಥದ್ದು ಕೂಡ ಈಗ ಬಂದಿರತಕ್ಕಂಥದ್ದು. ಯಾಕೆಂದರೆ ಧೈರ್ಯ ಮಾಡಿ 9th 10th ಶುರು ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಗಲಾಟೆ ಅಲ್ಲೂ ಆಗಿಬಿಟ್ರೆ ಅನ್ನೋ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನು ನಿಯೋಜನೆ ಮಾಡ್ತಾ ಇದ್ದಾರೆ. ಎಲ್ಲ ಸ್ಕೂಲ್ಗಳ ಬಳಿ ಅನುಮಾನಾಸ್ಪದ ವ್ಯಕ್ತಿಗಳು ಯಾರಾದರೂ ಶಾಲಾ ಕಾಲೇಜುಗಳ ಬಳಿ ಕಂಡು ಬಂದರೆ ಅಂಥವ್ರನ್ನ ವಿಚಾರಣೆ ಮಾಡೋದು, ಅಗತ್ಯ ಬಿದ್ದರೆ ಅರೆಸ್ಟ್ ಮಾಡೋದು, ಇವೆಲ್ಲವನ್ನು ಕೂಡ ಮಾಡ್ತಾರೆ. ಒಟ್ಟಾರೆ ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗಬಾರದು, ಆ ರೀತಿ ಗೃಹ ಇಲಾಖೆ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸೊ ನಾಳೆಯಿಂದ ರಾಜ್ಯಾದ್ಯಂತ ಹೈಸ್ಕೂಲ್ ಓಪನ್. ನಾಳೆಯಿಂದ PUC ಇಲ್ಲ. ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ, ಬರೀ 9th and 10th ಮಾತ್ರ ರಜೆ ಏನಿತ್ತು ಅವ್ರು ಶುರು ಆಗ್ತಾ ಇದೆ. ಪ್ರತಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಭದ್ರತೆಗೆ SP ಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಿನ ಭದ್ರತೆಗೆ, ಅದು ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರ ಎಲ್ಲ ಕಡೆ ಕೊಡಬೇಕಾಗುತ್ತೆ. SP ಗಳಿಗೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಕ್ಷ್ಮ ಜಿಲ್ಲೆಗಳಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ, ಸೂಕ್ಷ್ಮ ಜಿಲ್ಲೆ ಅಂದರೆ ಈಗ ಹಿಜಬ್ ಗಲಾಟೆ ಎಲ್ಲೆಲ್ಲಿ ಜೋರಾಗಿತ್ತು ಆ ಜಿಲ್ಲೆಗಳಲ್ಲಿ 144 ಸೆಕ್ಷನ್ ಜಾರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಗಲಾಟೆ ನಡೆದ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಲಾಗುತ್ತೆ. ಗಲಾಟೆ ನಡೆದ ಶಾಲಾ ಕಾಲೇಜುಗಳ ಮುಂದೆ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಶಾಲಾ ಕಾಲೇಜು ಸುತ್ತ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದರೆ ಕೂಡಲೇ ಅವರ ಮೇಲೆ ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಶಾಲಾ ಕಾಲೇಜುಗಳ ಮುಂದೆ ಆವರಣಗಳಲ್ಲಿ ಪ್ರತಿಭಟನೆಗಳು, ಬಂದ್ ಸಂಪೂರ್ಣ ನಿಷೇಧವಾಗಬೇಕು. ಅನುಮಾನಾಸ್ಪದ ಸಂಘಟನೆಗಳ ಮೇಲೆ ಸೂಕ್ಷ್ಮ ನಿಗಾ ಇಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ರಾಷ್ಟ್ರ ಬಾವುಟ ಹಾರಾಟ ಮಾಡುವ ಸ್ಥಳಗಳಲ್ಲಿ ಹೆಚ್ಚುವರಿ ಭದ್ರತೆಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಸದ್ಯದ ಮಾಹಿತಿ. ನಾಳೆಯಿಂದ ಹೈಸ್ಕೂಲ್ ಓಪನ್ ಆಗ್ತಾ ಇರೋದ್ರಿಂದ ಹೈಸ್ಕೂಲ್ ಯಾವ ರೀತಿ ಆಗಬೇಕು ಮತ್ತು ಇಲ್ಲೂ ಗಲಾಟೆ ಆಗಬಾರ್ದು, ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರ ಕಣ್ಗಾವಲು. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು DDP ಅವರಿಗೆ, SP ಅವರಿಗೆ ಯಾವ್ಯಾವ ಸ್ಕೂಲು ಪ್ರಮುಖವಾಗಿರುವಂಥದ್ದು ಅಲ್ಲೆಲ್ಲ ಶಾಂತಿ ಸಭೆಯನ್ನು ಮಾಡಿ, ಪೇರೆಂಟ್ಸ್ ಟೀಚರ್ಸ್ ಸಭೆಯನ್ನು ಮಾಡಿ ಪ್ರಾರಂಭ ಮಾಡಬೇಕು, ಸೌಹಾರ್ದತೆ ವಾತಾವರಣ ಮೂಡಿಸಬೇಕು ಅಂಥೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ನನಗೆ ವಿಶ್ವಾಸ ಇದೆ, ನಾಳೆ 10ನೇ ತರಗತಿವರೆಗೂ ಅತ್ಯಂತ ಶಾಂತವಾಗಿ ಶಾಲೆಗಳು ನಡೀತವೆ. ಅದರ ಮತ್ತೆ ನೋಡಿಕೊಂಡು ಮುಂದಿನ PUC ಮತ್ತು ಡಿಗ್ರಿ ಕಾಲೇಜಿನ ಬಗ್ಗೆ ನಮ್ಮ ಶಿಕ್ಷಣ ಸಚಿವರು ಪರಿಸ್ಥಿತಿ ನೋಡಿಕೊಂಡು ವರದಿಯನ್ನು ಕೂಡ ಕೇಳಿದ್ದಾರೆ. ಅದರ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಿ. ಈ ನಡುವೆ ಶಿಕ್ಷಣ ಇಲಾಖೆ ಕೂಡ ಖಡಕ್ ಸೂಚನೆ ಕೊಟ್ಟಿದೆ. ಇದು ಮುಖ್ಯಮಂತ್ರಿಗಳ ಮಾತು ಶಿಕ್ಷಣ ಇಲಾಖೆಯಿಂದ. ಏನಂತಂದರೆ, ಶಾಲೆಗಳಲ್ಲಿ ಹಿಜಬ್ ಮತ್ತು ಕೇಸರಿ ಶಾಲೆಗೆ ಎಂಟ್ರಿ ಇಲ್ಲ. ನಾಳೆಯಿಂದನೇ ಅದನ್ನು ರಿಸ್ಟ್ರಿಕ್ಟ್ ಮಾಡಬೇಕು. ಹೈಸ್ಕೂಲ್ಗೆ ಹೆಂಗಿದ್ರು ಯೂನಿಫಾರ್ಮ್ ಇದ್ದೇ ಇರುತ್ತೆ, ಆಯಿತಾ? ಅಲ್ಲೇನಾದರೂ ಕಿರಿಕಾಗ್ಬೋದು. ಯೂನಿಫಾರ್ಮ್ ಮೇಲೆ ಯಾರಾದರೂ ಶಾಲೆ ಹಾಕ್ಕೊಂಬಂದರೆ, ಯೂನಿಫಾರ್ಮ್ ಮೇಲೆ ಹಿಜಬ್ ಹಾಕ್ಕೊಂಬಂದರೆ ನೋ ಎಂಟ್ರಿ. ವಿದ್ಯಾರ್ಥಿಗಳು ಸಮವಸ್ತ್ರದಲ್ಲೇ ಬರುವಂತೆ ಸೂಚನೆ. ಸ್ಕೂಲ್ ಯೂನಿಫಾರ್ಮ್ ಏನಿದೆ ಅದನ್ನೇ ಹಾಕ್ಕೊಂಡು ಬರಬೇಕು. ಶಾಲೆಯ ಸುತ್ತಮುತ್ತ ಪ್ರತಿಭಟನೆ, ಬಂದ್ ಯಾವುದಕ್ಕೂ ಅವಕಾಶ ಇಲ್ಲ. ಶಾಲೆಯ ಸುತ್ತಮುತ್ತ ಬೇರೆಯವರು ಬರೋದು, ಸೇರೋದು, ಗಲಾಟೆ ಮಾಡೋದು ಇದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಶಿಕ್ಷಣ ಇಲಾಖೆ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಓಕೆ, ಏನೇನು ಶಿಕ್ಷಣ ಇಲಾಖೆಯ ಸೂಚನೆ ಅದನ್ನು ಕೂಡ ನಾವೀಗ ನೋಡ್ತಾ ಹೋಗೋಣ. ಶಿಕ್ಷಣ ಇಲಾಖೆಯ ಸೂಚನೆಗಳು: ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಸಮವಸ್ತ್ರದಲ್ಲೇ ಬರಬೇಕು. ಈಗ ಮಧ್ಯಂತರ ಆದೇಶದಲ್ಲಿ ಅದೇ ಇದೆ. ಧರ್ಮವನ್ನು ಪ್ರತಿನಿಧಿಸುವ ಯಾವ ವಸ್ತುಗಳನ್ನು ಕೂಡ ಬಳಸಬಾರ್ದು ಅಂತ ಹೇಳಿದೆ ಕೋರ್ಟು. ಹಾಗಾಗಿ ವಿದ್ಯಾರ್ಥಿಗಳು ಸಮವಸ್ತ್ರದಲ್ಲೇ ಬರಬೇಕು. ಹಿಜಬ್, ಕೇಸರಿ ಶಾಲಿ ಸೇರಿದಂತೆ ಯಾವುದೇ ಧರ್ಮದ ಉಡುಗೆಗೆ ಅವಕಾಶ ಇಲ್ಲ. ಹಿಜಬ್ಗೂ ಇಲ್ಲ, ರಿಮೆಂಬರ್. ಕೇಸರಿ ಶಾಲಿಗೂ ಇಲ್ಲ, ಅದು ನೆನಪಲ್ಲಿಟ್ಕೊಳ್ಳಿ. ಆದೇಶ ಪಾಲಿಸದ ವಿದ್ಯಾರ್ಥಿಗಳಿಗೆ ಶಾಲೆಗೆ ನೋ ಎಂಟ್ರಿ. ಬೇಕಾದರೆ ನೀವು ಹಿಜಬ್ ಹಾಕ್ಕೊಂಡು ಬರೋದಾದರೆ ಹಾಕ್ಕೊಂಡು ಬಂದು ಕಾಲೇಜು ಕ್ಯಾಂಪಸ್ಗೆ ಬರ್ತಿದ್ದಂಗೆ ಅದನ್ನು ತೆಗೆದಿಟ್ಟು ಬಂದರೆ ನೋ ಪ್ರಾಬ್ಲಮ್. ನೀವು ಮನೆಯಿಂದ ಹಾಕ್ಕೊಂಡು ಬರ್ಬೋದು, ಮನೆಯಿಂದ ಹಾಕ್ಕೊಂಡು ಬನ್ನಿ. ಬೇಕಾದರೆ ಕಾಲೇಜ್ ಕಾಂಪೌಂಡ್ ಹತ್ರ ತೆಗೆದಿಟ್ಬಿಡಿ. ಮೊದಲು ಹೆಂಗೆ ನಡ್ಕೋತಾ ಇದ್ರಿ ಹಾಗೆ ನಡ್ಕೊಳ್ಳಿ.
ಶಾಲೆಗಳ ಮುಂದೆ ಯಾವುದೇ ಪ್ರತಿಭಟನೆ ಬಂದ್ಗಳಿಗೆ ಅವಕಾಶ ಇರಲ್ಲ ಹೇಳಿದ್ದಾರೆ. ಶಾಲೆಗಳ ಮುಂದೆ ಯಾವುದೇ ಬಂದ್ ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲ. ಶಾಲಾ ಅಭಿವೃದ್ಧಿ ಸಮಿತಿ ನಿರ್ಧರಿಸಿದ ಸಮವಸ್ತ್ರವನ್ನೇ ಧರಿಸಬೇಕು. ಅದು ಈಗೇನಿಲ್ಲ, ಯಾಕೆಂದರೆ ಅದು ಈ ಅಕಾಡೆಮಿಕ್ ಇಯರೇ ಮುಗಿತಾ ಬಂತು. ಈಗ ಆಡಳಿತ ಮಂಡಳಿ ನಿಗದಿಪಡಿಸುತ್ತಾ? ಇಲ್ಲ, ಮೊದಲೇ ಮಾಡಿದೆ. ಅದನ್ನು ಫಾಲೋ ಮಾಡ್ರಪ್ಪ ಅಷ್ಟೇ. ಇಷ್ಟು ದಿನ ಈ ವರ್ಷ ನೀವು ಜೂನ್ನಲ್ಲಿ ಸ್ಕೂಲ್ ಶುರುವಾದಾಗ ಹೆಂಗೆ ಬರ್ತಾ ಇದ್ರಿ, ಯಾವ ಯೂನಿಫಾರ್ಮನ್ನು ಹಾಕ್ಕೋತಾ ಇದ್ರಿ, ಈಗಲೂ ಹಾಗೇ ಬನ್ನಿ, ಅದೇ ಯೂನಿಫಾರ್ಮನ್ನು ಹಾಕ್ಕೊಂಡು ಬನ್ನಿ. ಮುಂದಿನ ಅಕಾಡೆಮಿಕ್ ಇಯರ್ಗೆ ಬೇಕಾದರೆ ಶಾಲಾ ಅಭಿವೃದ್ಧಿ ಸಮಿತಿ ನಿರ್ಧರಿಸುತ್ತಲ್ಲ ಆ ಸಮವಸ್ತ್ರವನ್ನು ಬೇಕಾದರೆ ನೀವು ಧರಿಸ್ಕೊಂಡು ಬರ್ಬೋದು. ಅಲ್ಲಿಗೆ ತನಕ ಕೋರ್ಟ್ ಆದೇಶ ಕೂಡ ಬಂದಿರುತ್ತೆ. ಕೋರ್ಟ್ ಏನು ಹೇಳುತ್ತೆ ಅದನ್ನು ಕೇಳಿದ್ರೆ ಮುಗಿದೋಯ್ತು. ಕೋರ್ಟ್ ಆದೇಶಕ್ಕೆ ಎಲ್ಲರೂ ತಲೆ ಬಾಗಲೇಬೇಕಲ್ಲ, ಪ್ರತಿಯೊಬ್ಬರೂ ಕೂಡ ತಲೆ ಬಾಗಲೇಬೇಕಲ್ಲ. ಫೈನ್. ನಾಳೆಯಿಂದ ಶಾಲೆ ಆರಂಭ ಆಗ್ತಾ ಇದೆ. ಪೊಲೀಸರಿಂದ ಶಾಂತಿ ಸಂದೇಶ. ರಾಜ್ಯಾದ್ಯಂತ ಶಾಲೆಗಳ ಸುತ್ತಮುತ್ತ ಪೊಲೀಸರ ಗಸ್ತಿರುತ್ತೆ. ನಾಳೆ ಏನಾದರೂ ಕಿತಾಪತಿ ಮಾಡೋಕ್ಕೆ ಹೋಗಿ ತಗ್ಲಾಕೋಬೇಡಿ. ಆಮೇಲೆ ಈಗಲೇ ಹೇಳ್ತಾ ಇದ್ದೀನಿ, ಜಿಲ್ಲೆಗಳಲ್ಲಿ ಪೊಲೀಸರಿಂದ ಪಥಸಂಚಲನ, ಪರೇಡ್ ಮಾಡಿದ್ದಾರೆ. ರೋಡ್ಗಳಲ್ಲಿ ರೋಡ್ನಲ್ಲಿ ಪರೇಡ್ ಮಾಡಿದ್ದಾರೆ ಪೊಲೀಸರು. ಅಂದರೆ ನಾವಿದ್ದೀವಿ, ನಾಳೆ ಏನಾದ್ರು ಗಲಾಟೆ ಆದರೆ ಬಲಿ ಹಾಕ್ತೀವಿ ಅಂತ ಎಚ್ಚರಿಕೆ. ಅದು ಇಷ್ಟು ಜನ ಪೊಲೀಸರಿದ್ದೀವಿ ಅಂತ. ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಪೊಲೀಸರು ಈಗಾಗಲೇ ಸಂದೇಶ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ಅವರು ಕೆಲವು ಕಡೆ 144 ಸೆಕ್ಷನ್ ಹಾಕ್ಕೋತಾರೆ. ಏನೇ ಆದರೂ ಕೂಡ ಬಿ ಕೇರ್ಫುಲ್. ನಾಳೆ ಯಾರಾದರೂ ಕಿರಿಕಿರಿ ಶುರು ಮಾಡಿದ್ರೆ, ಅದು ಯಾರೇ ಆಗಿರಲಿ, ಯಾವನೇ ಆಗಿರಲಿ, ಮುಲಾಜಿಲ್ದೆ ಒದ್ದು ಒಳಗೆ ಹಾಕ್ತಾರೆ. ನಾಳೆ ಕೋರ್ಟ್ ಆದೇಶ ಇದೆ. ನಾಳೆ ರಿಮೆಂಬರ್, ಕೋರ್ಟ್ನ ಆದೇಶ ಇದೆ. ಒಂದು, ಸಮವಸ್ತ್ರವನ್ನೇ ಧರಿಸಿ ಬರಬೇಕು ಅಂತ ಕೋರ್ಟ್ ಆರ್ಡರ್ ಇದೆ. ಇನ್ನೊಂದು, ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಕಿತಾಪತಿಗೆ ಯೋಚನೆ ಕೂಡ ಮಾಡೋಕ್ಕೆ ಹೋಗಬೇಡಿ.